ಎಲ್ಲ ಆತ್ಮೀಯ ಸ್ನೇಹಿತರಿಗೂ ನಮಸ್ಕಾರ. ನಾವು ಪ್ರತಿದಿನ ಬೆಳಿಗ್ಗೆ ಎದ್ದ ತಕ್ಷಣ ಪೇಪರ್ನಲ್ಲೋ ಅಥವಾ ಯೂಟ್ಯೂಬ್ನಲ್ಲೋ ರಾಶಿ ಭವಿಷ್ಯ ಚೆಕ್ ಮಾಡ್ತೀವಿ ಅಲ್ವಾ? ಇವತ್ತು ದುಡ್ಡು ಬರುತ್ತಾ, ಇವತ್ತು ನಮಗೆ ಒಳ್ಳೆಯದಾಗುತ್ತಾ ಅಂತ ನೋಡ್ತೀವಿ. ಆಮೇಲೆ ನಮ್ಮ ಕೆಲಸದಲ್ಲಿ ಬ್ಯುಸಿ ಆಗ್ತೀವಿ. ಆದರೆ ಯಾವತ್ತಾದರೂ ಈ ರಾಶಿಗಳ ಹಿಂದಿರುವ ಮನುಷ್ಯನ ನಿಜವಾದ ಸೈಕಾಲಜಿ ಏನು ಅಂತ ಯೋಚನೆ ಮಾಡಿದ್ದೀರಾ? ಇವತ್ತು ನಾವು ಜ್ಯೋತಿಷ್ಯ ಶಾಸ್ತ್ರದ ಅತ್ಯಂತ ಸುಂದರವಾದ ಆದರೆ ಅಷ್ಟೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿರುವ ಒಂದು ರಾಶಿಯ ಬಗ್ಗೆ ಮಾತಾಡೋಣ. ಅದೇ ತುಲಾ ರಾಶಿ. ತುಲಾ ರಾಶಿ ಅಂದ ತಕ್ಷಣ ನಮ್ಮ ಕಣ್ಣ ಮುಂದೆ ಬರೋದು ಆ ತಕ್ಕಡಿ ಅಂದರೆ ತಾರಾಸು. ಇಡೀ ರಾಶಿ ಚಕ್ರದಲ್ಲಿ ಪ್ರಾಣಿ ಅಥವಾ ಮನುಷ್ಯನ ಸಂಕೇತ ಇಲ್ಲದ ಏಕೈಕ ರಾಶಿ ಇದು. ಬರೀ ಒಂದು ವಸ್ತು, ಅದುವೇ ಬ್ಯಾಲೆನ್ಸ್ ಮಾಡುವ ತಕ್ಕಡಿ. ಆದರೆ ಒಂದು ಸೀಕ್ರೆಟ್ ಹೇಳ, ತುಲಾ ರಾಶಿಯವರ ಲೈಫ್ ಅಂದರೆ ಅವರು ಪರ್ಫೆಕ್ಟ್ ಆಗಿ ಬ್ಯಾಲೆನ್ಸ್ ಆಗಿದ್ದಾರೆ ಅಂತ ಅಲ್ಲ. ಅದರ ಬದಲಿಗೆ ಅವರ ಇಡೀ ಜೀವನ ಆ ಬ್ಯಾಲೆನ್ಸ್ ಹುಡುಕುವುದರಲ್ಲೇ ಕಳೆದು ಹೋಗಿಬಿಡುತ್ತೆ. ನಿಮ್ಮ ರಾಶಿ ತುಲಾ ಆಗಿದ್ರೆ ಅಥವಾ ನಿಮ್ಮ ಪತಿ ಪತ್ನಿ ಬೆಸ್ಟ್ ಫ್ರೆಂಡ್ ಯಾರಾದರೂ ತುಲಾ ರಾಶಿಯವರಾಗಿದ್ದರೆ ಒಂದು ಕಪ್ ಬಿಸಿ ಫಿಲ್ಟರ್ ಕಾಫಿ ತಗೊಂಡು ಆರಾಮಾಗಿ ಕೂತ್ಕೊಳ್ಳಿ. ಯಾಕಂದ್ರೆ ಈ ವಿಡಿಯೋದಲ್ಲಿ ಅವರ ಮನಸ್ಸಿನ ಆಳಕ್ಕೆ ನಾವು ಇಳಿಯಲು ಹೋಗಿದ್ದೇವೆ. ಕೆಲವರು ಇರ್ತಾರೆ ನೋಡಿ, ಅವರು ಯಾವುದೇ ರೂಮ್ ಒಳಗಡೆ ಬಂದರೂ ಅಲ್ಲಿನ ವಾತಾವರಣ ಸಡನ್ ಆಗಿ ಪಾಸಿಟಿವ್ ಆಗಿ ಬಿಡುತ್ತೆ. ಅವರು ಜೋರಾಗಿ ಮಾತಾಡಲ್ಲ, ಶೋ ಅಪ್ ಮಾಡಲ್ಲ, ಬರೀ ಒಂದು ಸಣ್ಣ ನಗು ನಕ್ಕು ಹೇಗಿದ್ದೀರಾ ಅಂತ ಪ್ರೀತಿಯಿಂದ ಕೇಳಿದ್ರೆ ಸಾಕು, ಎಲ್ಲರೂ ಕಂಫರ್ಟಬಲ್ ಆಗಿಬಿಡ್ತಾರೆ. ಇದೇ ಕ್ಲಾಸಿಕ್ ತುಲಾ ರಾಶಿಯವರ ಎನರ್ಜಿ. ಯಾಕೆ ಹೀಗೆ? ವೈದಿಕ ಜ್ಯೋತಿಷ್ಯದ ಪ್ರಕಾರ ತುಲಾ ರಾಶಿಯ ಅಧಿಪತಿ ಶುಕ್ರ ಗ್ರಹ. ಶುಕ್ರ ಅಂದರೆ ಸೌಂದರ್ಯ, ಕಲೆ, ಪ್ರೀತಿ, ನೆಮ್ಮದಿ ಮತ್ತು ಐಷಾರಾಮಿ ಜೀವನದ ಸಂಕೇತ. ಶುಕ್ರನ ಪ್ರಭಾವ ಇರೋದ್ರಿಂದ ಈ ರಾಶಿಯವರಿಗೆ ಒಂದು ಅದ್ಭುತವಾದ ಟೇಸ್ಟ್ ಇರುತ್ತೆ. ಇವರ ಮನೆ ನೋಡಿ, ಎಷ್ಟೇ ಸಣ್ಣ ಬಾಡಿಗೆ ಮನೆ ಇರಲಿ ಅದನ್ನು ತುಂಬ ನೀಟಾಗಿ ಅಂದವಾಗಿ ಜೋಡಿಸಿಟ್ಟಿರ್ತಾರೆ. ಇವರಿಗೆ ಎಲ್ಲೂ ಕಸ ಇರಬಾರದು, ವಸ್ತುಗಳು ಎಲ್ಲೆಂದರಲ್ಲಿ ಬಿದ್ದಿರಬಾರದು. ಇವರ ಈ ಅಂದದ ಪ್ರೀತಿ ಬರೀ ವಸ್ತುಗಳ ಮೇಲಷ್ಟೇ ಅಲ್ಲ, ಇವರ ಮಾತಿನಲ್ಲೂ ಇರುತ್ತೆ. ತುಲಾ ರಾಶಿಯವರು ಸಾಮಾನ್ಯವಾಗಿ ತುಂಬ ಮೃದು ಸ್ವಭಾವದವರು. ಕಟುವಾದ ಪದಗಳನ್ನು ಬಳಸೋಕೆ ಇಷ್ಟಪಡಲ್ಲ. ಯಾರ ಮೇಲಾದರೂ ಸಿಟ್ಟು ಬಂದರೆ ಆ ಸಿಟ್ಟನ್ನು ಹೇಗೆ ನೋವಾಗದ ಹಾಗೆ ಹೇಳಬೇಕೋ ಅಂತ ಇವರಿಗೆ ಗೊತ್ತು. ಎಂಥದ್ದೇ ಗಲಾಟೆ ನಡೀತಿದ್ರೂ ತುಂಬ ಡಿಪ್ಲೊಮ್ಯಾಟಿಕ್ ಆಗಿ ಅದನ್ನು ಸಾಲ್ವ್ ಮಾಡ್ತಾರೆ. ನಿಮ್ಮ ಲೈಫ್ನಲ್ಲೂ ಪರ್ಫ್ಯೂಮ್ ಅಂದರೆ ಹುಚ್ಚು ಇರೋ, ಬಟ್ಟೆಗಳನ್ನು ಪರ್ಫೆಕ್ಟಾಗಿ ಮ್ಯಾಚ್ ಮಾಡೋ, ಯಾವುದಾದ್ರೂ ಫೋಟೋ ಫ್ರೇಮ್ ಕ್ರಾಸ್ ಆಗಿದ್ದರೆ ಅದನ್ನು ಸ್ಟ್ರೇಟ್ ಮಾಡುವವರೆಗೂ ಸಮಾಧಾನ ಇಲ್ಲದ ತುಲಾ ರಾಶಿಯವರು ಇದ್ದಾರೆ ಅನಿಸುತ್ತೆ ಅಲ್ವಾ? ಇದ್ದರೆ ಈಗಲೇ ಕಮೆಂಟ್ ಮಾಡಿ. ಇನ್ನೂ ಒಂದು ದೊಡ್ಡ ತಪ್ಪು ಕಲ್ಪನೆ ಇದೆ. ತುಲಾ ರಾಶಿಯವರು ತುಂಬ ಸಾಫ್ಟ್, ಬರೀ ಪ್ರೀತಿ ಪ್ರೇಮ ಅಂತ ಇರ್ತಾರೆ. ಇವರಿಗೆ ಬೇರೆ ಏನು ಗೊತ್ತಿಲ್ಲ ಅಂದ್ಕೊಳ್ತಾರೆ. ಒಂದು ನಿಮಿಷ ಅಲ್ಲಿಗೆ ನಿಲ್ಲಿಸಿ, ಅದು ತಪ್ಪು. ತುಲಾ ರಾಶಿ ಅನ್ನೋದು ವಾಯು ತತ್ವದ ರಾಶಿ. ಜ್ಯೋತಿಷ್ಯದಲ್ಲಿ ವಾಯು ತತ್ವದ ರಾಶಿಯವರು ಬುದ್ಧಿವಂತರು ಮತ್ತು ಕ್ರಿಯೇಟಿವ್ ಥಿಂಕರ್ಸ್. ತುಲಾ ರಾಶಿಯವರ ತಲೆಯಲ್ಲಿ ಯಾವಾಗಲೂ ಒಂದು ಸೂಪರ್ ಕಂಪ್ಯೂಟರ್ ಓಡ್ತಾನೆ ಇರುತ್ತೆ. ಹೊರಗಡೆಯವರು ನಗ್ನಗ್ತಾ ಕಾಣಿಸಿದ್ರು ತಲೆಯ ಒಳಗಡೆ ಆ ತಕ್ಕಡಿ ಲೆಫ್ಟ್ ರೈಟ್ ಅಂತ ತೂಗುತ್ತಲೇ ಇರುತ್ತೆ. ನೀವು ಆಡೋ ಪ್ರತಿ ಮಾತು, ಅವರು ನೋಡೋ ಪ್ರತಿ ಘಟನೆಯನ್ನು ಅವರು ಅನಾಲಿಸಿಸ್ ಮಾಡ್ತಾರೆ. ಇಲ್ಲಿ ಜ್ಯೋತಿಷ್ಯದ ಒಂದು ಮ್ಯಾಜಿಕ್ ನೋಡಿ. ತುಲಾ ರಾಶಿಯಲ್ಲಿ ಶನಿದೇವರು ಉಚ್ಚ ಸ್ಥಾನ ಪಡೀತಾರೆ. ಶನಿ ಅಂದರೆ ನ್ಯಾಯ, ಶಿಸ್ತು, ಕಠಿಣದ ಪರಿಶ್ರಮದ ದೇವರು. ಅಂತಹ ಕಟ್ಟುನಿಟ್ಟಿನ ಶನಿದೇವರಿಗೆ ಈ ಸುಂದರವಾದ ಶುಕ್ರನ ಮನೆ ಯಾಕೆ ಇಷ್ಟ? ಯಾಕಂದರೆ ಇಡೀ ಜಗತ್ತಿನಲ್ಲಿ ನ್ಯಾಯ ಅಂದರೆ ಏನು ಅಂತ ತುಲಾ ರಾಶಿಯವರಿಗಿಂತ ಚೆನ್ನಾಗಿ ಯಾರಿಗೂ ಅರ್ಥ ಆಗಲ್ಲ. ಇವರ ಒಳಗಡೆ ಒಂದು ಸ್ಟ್ರಾಂಗ್ ಮಾರಲ್ ಕಂಪಾಸ್ ಇರುತ್ತೆ. ಇವರಿಗೆ ಅನ್ಯಾಯ ಕಂಡ್ರೆ ಆಗಲ್ಲ. ಆಫೀಸ್ನಲ್ಲಿ ಆಗಲಿ, ಫ್ಯಾಮಿಲಿ ಫಂಕ್ಷನ್ನಲ್ಲಾಗಲಿ ಯಾರನ್ನಾದರೂ ಕೀಳಾಗಿ ಕಂಡ್ರೆ ಇವರ ರಕ್ತ ಕುದಿಯುತ್ತೆ. ನೋಡೋಕೆ ಸಾಫ್ಟ್ ಆಗಿದ್ರೂ ನ್ಯಾಯದ ಪರವಾಗಿ ನಿಲ್ಲುವಾಗ ಇವರು ಕಲ್ಲಿನ ಥರ ಗಟ್ಟಿಯಾಗಿ ಬಿಡ್ತಾರೆ. ಆದರೆ ಗೆಳೆಯರೇ, ಯಾರ ಲೈಫು ಪರ್ಫೆಕ್ಟ್ ಅಲ್ಲ. ಪ್ರತಿಯೊಂದು ರಾಶಿಗೂ ಅದರದ್ದೇ ಆದ ಕಷ್ಟಗಳು ಇರುತ್ತವೆ. ತುಲಾ ರಾಶಿಯವರ ಅತಿ ದೊಡ್ಡ ಶಾಪ ಅಂದರೆ ಅವರ ಗೊಂದಲ ಮತ್ತು ಅತಿಯಾದ ಯೋಚನೆ. ನೀವೇನಾದರೂ ಒಬ್ಬ ತುಲಾ ರಾಶಿಯವರನ್ನು ಕಾಡಿಸಬೇಕು ಅಂದ್ಕೊಂಡ್ರೆ ಅವರನ್ನು ಒಂದು ಹೋಟೆಲ್ಗೆ ಕರ್ಕೊಂಡೋಗಿ 10 ಪೇಜ್ ಇರೋ ಮೆನು ಕಾರ್ಡ್ ಕೊಟ್ಟು ಕರೆಕ್ಟಾಗಿ 30 ಸೆಕೆಂಡ್ನಲ್ಲಿ ಆರ್ಡರ್ ಮಾಡು ಅಂದುಬಿಡಿ. ಅವರು ಕನ್ಫ್ಯೂಸ್ ಆಗಿಬಿಡ್ತಾರೆ. ಯಾಕಂದರೆ ಅವರ ತಲೆ ತಕ್ಷಣ ಯೋಚನೆ ಮಾಡುತ್ತೆ. ಸೌತ್ ಇಂಡಿಯನ್ ತಗೊಂಡ್ರೆ ನಿದ್ದೆ ಬರುತ್ತಾ, ನಾರ್ತ್ ಇಂಡಿಯನ್ ತಗೊಂಡ್ರೆ ಖಾರ ಇರುತ್ತಾ, ಫ್ರೆಂಡ್ ಚೈನೀಸ್ ತಗೊಂಡ ನಾನು ಅದನ್ನೇ ಟ್ರೈ ಮಾಡಲ. ಇದು ಬರೀ ಊಟದ ವಿಷಯದಲ್ಲ, ಲೈಫ್ನ ದೊಡ್ಡ ನಿರ್ಧಾರಗಳಾದ ಕೆರಿಯರ್, ಮದುವೆ, ಮನೆ ತಗೊಳ್ಳೋ ವಿಷಯದಲ್ಲೂ ಹೀಗೆ ಮಾಡ್ತಾರೆ. ಯಾರನ್ನು ನೋಯಿಸಬಾರದು, ನನ್ನ ನಿರ್ಧಾರದಿಂದ ಎಲ್ಲರಿಗೂ ಒಳ್ಳೆಯದಾಗಬೇಕು ಅಂತ ಯೋಚನೆ ಮಾಡಿ ಕೊನೆಗೂ ಏನು ನಿರ್ಧಾರ ಮಾಡಲಾಗದೆ ಕೈ ಚೆಲ್ಲಿ ಕೂತ್ಕೊಳ್ತಾರೆ. ಇವರ ಎರಡನೇ ದೊಡ್ಡ ಪ್ರಾಬ್ಲಮ್ ಎಲ್ಲರನ್ನು ಖುಷಿಪಡಿಸೋಕೆ ಹೋಗೋದು. ತುಲಾ ರಾಶಿಯವರಿಗೆ ಜಗಳ ಅಂದರೆ ಅಲರ್ಜಿ.
ಮನೆಯಲ್ಲೋ ಅಥವಾ ಆಫೀಸ್ನಲ್ಲೋ ಯಾರಾದರೂ ಜೋರಾಗಿ ಕಿರುಚಾಡಿದ್ರೆ ಇವರಿಗೆ ಒಂಥರ ದೈಹಿಕವಾಗಿ ಸುಸ್ತಾಗಿ ಬಿಡುತ್ತೆ. ಆ ನೆಮ್ಮದಿ ಹಾಳಾಗಬಾರದು ಅನ್ನೋ ಒಂದೇ ಕಾರಣಕ್ಕೆ ಇವರು ತಮಗೆ ಇಷ್ಟವಿಲ್ಲದಿದ್ದರೂ ಬೇರೆಯವರ ಮಾತಿಗೆ ಹೂ ಅಂದು ಬಿಡ್ತಾರೆ. ಮನಸ್ಸಿನ ಒಳಗಡೆ ನೋವಾಗ್ತಿದ್ದರೂ ಹೊರಗಡೆ ಒಂದು ಸುಂದರವಾದ ನಗುಮುಖ ಇಟ್ಕೊಂಡು ತಿರುಗ್ತಾರೆ. ಆದರೆ ಯೋಚನೆ ಮಾಡಿ, ಆ ನುಂಗಿಕೊಂಡ ಸಿಟ್ಟು, ಆ ಕಣ್ಣೀರು ಎಲ್ಲಿಗೆ ಹೋಗುತ್ತೆ? ಅದು ಒಳಗಡೆನೆ ಸೇರಿ ಒಂದು ದಿನ ಜ್ವಾಲಾಮುಖಿ ತರ ಸಿಡಿಯುತ್ತೆ. ಆವಾಗ ಎಲ್ಲರೂ ಅನ್ಕೊಳ್ತಾರೆ, ಇವಳು ಅಥವಾ ಇವನು ಇಷ್ಟು ಸಣ್ಣ ವಿಷಯಕ್ಕೆ ಯಾಕೆ ಹೀಗೆ ಆಡ್ತಿದ್ದಾನೆ ಅಂತ. ಆದ್ರೆ ಸತ್ಯ ಯಾರಿಗೂ ಗೊತ್ತಿರಲ್ಲ. ಅವರು ಆ ಒಂದು ಸಣ್ಣ ವಿಷಯಕ್ಕೆ ಸಿಟ್ಟಾಗಿರಲ್ಲ. ಕಳೆದ 5 ವರ್ಷಗಳಿಂದ ನುಂಗಿಕೊಂಡಿದ್ದ ಬೇಸರ ಆಚೆ ಬಂದಿರುತ್ತೆ. ಹಾಗಾದ್ರೆ ಇವರ ದಿನನಿತ್ಯದ ಲೈಫ್ ಹೇಗಿರುತ್ತೆ? ಪ್ರೀತಿ ಮತ್ತು ಮದುವೆ. ತುಲಾ ರಾಶಿಯವರು ಲೈಫ್ ಪಾರ್ಟ್ನರ್ ಅನ್ನ ಬರೀ ಗಂಡ ಅಥವಾ ಹೆಂಡತಿ ಅಂತ ನೋಡಲ್ಲ. ಅವರಿಗೊಂದು ಈಕ್ವಲ್ ಪಾರ್ಟ್ನರ್ ಬೇಕು. ಅವರ ಜೊತೆ ಕೂತು ಮನಸ್ಸು ಬಿಚ್ಚಿ ಮಾತನಾಡೋ ಫ್ರೆಂಡ್ ಬೇಕು. ನೀವು ತುಲಾ ರಾಶಿಯವರ ಜೊತೆ ಲೈಫ್ ಶೇರ್ ಮಾಡ್ತಿದ್ರೆ ಅವರಿಗೆ ನಿಮ್ಮ ಪ್ರೀತಿಯ ಜೊತೆ ರೆಸ್ಪೆಕ್ಟ್ ಕೂಡ ಕೊಡಿ. ಅವರ ಹತ್ರ ಗಲಾಟೆ ಮಾಡಬೇಡಿ. ಕೂಲಾಗಿ ಕೂತು ಮಾತನಾಡಿ. ಅವರು ಖಂಡಿತ ಕರಗಿ ಬಿಡ್ತಾರೆ. ಇವರು ಫ್ರೆಂಡ್ಸ್ ಗ್ಯಾಂಗ್ನ ಫೆವಿಕಾಲ್ ಥರ. ಎಲ್ಲರ ಬರ್ತಡೆಯನ್ನು ನೆನಪಿಟ್ಟಿಕೊಳ್ಳೋದು, ಎಲ್ಲರನ್ನು ಒಟ್ಟಿಗೆ ಸೇರಿಸೋದು ಇವರೇ. ಇವರು ತುಂಬ ರಾಯಲ್ ಫ್ರೆಂಡ್ಸ್. ಆದರೆ ಯಾವತ್ತಾದರೂ ಇವರಿಗೆ ಸ್ನೇಹ ಬರೀ ಒನ್ ವೇ ಆಗ್ತಿದೆ. ಎದುರಿನವರಿಂದ ರೆಸ್ಪೆಕ್ಟ್ ಸಿಗ್ತಿಲ್ಲ ಅನಿಸಿದ್ರೆ ಗಲಾಟೆ ಮಾಡಲ್ಲ. ಸೈಲೆಂಟ್ ಆಗಿ ತುಂಬ ಎಲಿಗೆಂಟ್ ಆಗಿ ಆ ಲೈಫ್ನಿಂದ ದೂರ ನಡೆದು ಬಿಡ್ತಾರೆ. ಇನ್ನು ಕೆರಿಯರ್ ವಿಷಯಕ್ಕೆ ಬಂದರೆ ಇವರು ಹ್ಯೂಮನ್ ರಿಸೋರ್ಸಸ್ ಅಥವಾ ಕೌನ್ಸಿಲಿಂಗ್ನಲ್ಲಿ ಅದ್ಭುತವಾಗಿ ಶೈನ್ ಆಗ್ತಾರೆ. ಯಾಕಂದರೆ ಇವರಿಗೆ ಮನುಷ್ಯರ ಮನಸ್ಸನ್ನು ಹ್ಯಾಂಡಲ್ ಮಾಡೋದು ಗೊತ್ತು. ಜೊತೆಗೆ ಕ್ರಿಯೇಟಿವ್ ಫೀಲ್ಡ್ಸ್ ಅಥವಾ ಫ್ಯಾಷನ್ ಡಿಸೈನಿಂಗ್, ಇಂಟೀರಿಯರ್ ಡೆಕೋರ್, ರೈಟಿಂಗ್ ಮತ್ತು ಮೀಡಿಯಾದಲ್ಲಿ ಇವರು ನಂಬರ್ 1 ಆಗ್ತಾರೆ. ಈ ವಿಡಿಯೋದ ಕೊನೆಗೆ ತುಲಾ ರಾಶಿಯ ಪ್ರತಿಯೊಬ್ಬ ವೀಕ್ಷಕರಿಗೂ ನನ್ನದೊಂದು ಸಣ್ಣ ಮಾತು. ನನ್ನ ಆತ್ಮೀಯ ಸ್ನೇಹಿತರೆ, ನೀವು ಇಡೀ ಜಗತ್ತನ್ನು ಬ್ಯಾಲೆನ್ಸ್ ಮಾಡೋಕ್ಕೆ ಹೋಗಿ ನಿಮ್ಮನ್ನೇ ಮರೆತು ಬಿಡ್ತೀರಾ. ಅಪ್ಪ, ಅಮ್ಮ, ಪತಿ, ಪತ್ನಿ ಹಾಗೂ ಮಕ್ಕಳು, ಆಫೀಸ್ನ ಬಾಸ್ ಎಲ್ಲರನ್ನೂ ಖುಷಿಪಡಿಸೋಕೆ ಟ್ರೈ ಮಾಡ್ತೀರಾ. ಆದರೆ ನೆನಪಿಡಿ, ಖಾಲಿಯಾಗಿರೋ ಕಪ್ನಿಂದ ಬೇರೆಯವರಿಗೆ ಕಾಫಿ ಕೊಡೋಕೆ ಆಗಲ್ಲ. ಮೊದಲು ನೀವು ನಿಮ್ಮ ಕಪ್ ತುಂಬಿರಬೇಕು. ಅಂದರೆ ಮೊದಲು ನೀವು ನೆಮ್ಮದಿಯಾಗಿರಬೇಕು. ಕೆಲವೊಮ್ಮೆ ಬೇರೆಯವರಿಗೆ ನೋವು ಅಂತ ಹೇಳೋದು ತಪ್ಪಲ್ಲ. ನಿಮಗೆ ಬೇಸರ ಆದಾಗ ಅಳೋದು ತಪ್ಪಲ್ಲ. ಈ ಜಗತ್ತಿಗೆ ನಿಮ್ಮ ಆಕರ್ಷಣೆ, ನಿಮ್ಮ ಬುದ್ಧಿವಂತಿಕೆ ಮತ್ತು ನಿಮ್ಮ ನ್ಯಾಯದ ಗುಣ ಬೇಕು. ಆದರೆ ಆ ನ್ಯಾಯವನ್ನು ಸ್ವಲ್ಪ ನಿಮ್ಮ ಸ್ವಂತ ಲೈಫ್ಗೂ ಕಟ್ಟುಕೊಳ್ಳಿ. ಇಷ್ಟು ಹೊತ್ತು ನಿಮ್ಮ ಅಮೂಲ್ಯವಾದ ಸಮಯ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಈ ವಿಡಿಯೋ ನಿಮ್ಮ ಲೈಫ್ಗೆ ಕನೆಕ್ಟ್ ಆದರೆ ದಯವಿಟ್ಟು ಲೈಕ್ ಮಾಡಿ. ನಿಮ್ಮ ಪರಿಚಯದ ತುಲಾ ರಾಶಿಯವರಿಗೆ ಇದನ್ನು ಶೇರ್ ಮಾಡಿ. ಅವರಿಗೆ ಹೇಳಿ, ನಾನು ನಿನ್ನನ್ನು ಅರ್ಥ ಮಾಡಿಕೊಂಡಿದ್ದೀನಿ ಅಂತ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ರಾಶಿಯ ಕಥೆಯೊಂದಿಗೆ. ಅಲ್ಲಿವರೆಗೂ ಟೇಕ್ ಕೇರ್, ಖುಷಿಯಾಗಿರಿ. ನಮಸ್ಕಾರ. ಜೈ ಶ್ರೀರಾಮ್, ಜೈ ಆಂಜನೇಯ.